ಗಿರೀಶ್ ಅಂತ. ನಾನು ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿದ್ದೇನೆ. ವಿದ್ಯುತ್ ಸುರಕ್ಷತೆ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಇದೊಂದು ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಇವತ್ತು ಶುರು ಮಾಡಿದ್ದೇವೆ. ಇನ್ನು ಒಂದು ವಾರಗಳ ಕಾಲ ನಾವು ಶಾಲೆ ಮತ್ತು ಮಾಲು ಮತ್ತು ಫ್ಯಾಕ್ಟ್ರಿ ಈಗ ಅನೇಕ ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ ವಿದ್ಯುತ್ ಸುರಕ್ಷತೆಯ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಈ ಮೊದಲನೇದಾಗಿ ಒಂದು ಜಾಥಾ ಮಾಡಿ ವಾಕಥಾನ್ ಅಂತ ವಿದ್ಯುತ್ ಸುರಕ್ಷತೆ ನಡೆ ನಮ್ಮ ಸುರಕ್ಷತೆ ಕಡೆಗೆ ಅಂತ ನಾವು ಒಂದು ವಾಕಥಾನ್ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಇವತ್ತು ಕ್ಲೋಸ್ ಮಾಡಿದ್ದೇವೆ. ಹೀಗೆ ಅನೇಕ ಕಾರ್ಯಕ್ರಮಗಳು ಹಾಕೋತೇವೆ. ನಾನು ಜನರಲ್ಲಿ ಕೇಳೋದು ಮತ್ತು ನಮ್ಮ ಗ್ರಾಮಾಂತರ ಜನಗಳಲ್ಲಿ ಕೇಳೋದು ಒಂದು ಹೇಳಬೇಕಾಗಿದ್ದು ಒಂದು ಏನು ಅಂದರೆ, ವಿದ್ಯುತ್ ತಂತಿಗಳು ಕಟ್ಟಾಗಿ ಬಿದ್ದಾಗ ಹೆಚ್ಚಾಗಿ ಆಗುವಂಥ ಅಪಘಾತಗಳು ಇವರು ಕಟ್ಟಾಗಿ ಬಿದ್ದ ತಂತಿಗಳನ್ನ ಗಮನಿಸದೆ ಅಥವಾ ತಂತಿಗಳನ್ನ ಕೈಯಲ್ಲಿ ಹಿಡಿಯೋದು, ಅದನ್ನು ಮೆಟ್ಟೋದು, ಇದನ್ನು ಮಾಡಿ ವಿದ್ಯುತ್ ಅವಘಡಕ್ಕೆ ಸಿಕ್ಕೊಂಡು ಅವರ ಜೀವ ಹಾನಿ ಮಾಡ್ಕೋತಾರೆ. ಆದ್ದರಿಂದ ಯಾವುದೇ ವಿದ್ಯುತ್ ತಂತಿಗಳು ಕಟ್ಟಾಗಿ ಬಿದ್ದಾಗ ಅದನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ನೀವು ತಕ್ಷಣ ಅಲ್ಲಿನ ಬೆಸ್ಕಾಂ ಯಾವ್ಯಾವ ಸಪ್ಲೈ ಕಂಪ್ನಿ ಅಧಿಕಾರಿಗಳಿರ್ತಾರೆ ಅಥವಾ ಸಿಬ್ಬಂದಿಗಳಿರ್ತಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಬಂದು ಅದನ್ನು ಪವರ್ ಆಫ್ ಮಾಡಿಸಿ ಅದನ್ನು ನಿಮಗೆ ಏನು ವ್ಯವಸ್ಥೆ ಬೇಕೋ ಮಾಡಿಕೊಡ್ತಾರೆ. ನೀವಾಗಿ ಯಾವುದೂ ಒಂದು ಸ್ವಇಚ್ಛೆಯಿಂದ ಅಥವಾ ಏನೋ ಒಂದು ಉತ್ಸಾಹದಿಂದ ಹೋಗಿ ಯಾವುದೇ ರೀತಿಯಾಗಿ ವಿದ್ಯುತ್ ಕಾಮಗಾರಿಗಳನ್ನ ಮಾಡೋಕ್ಕೆ ಹೋಗಬೇಡಿ. ಅದಕ್ಕಾಗಿ ಸರ್ಕಾರ ನೇಮಿಸಿರುವಂಥ ಸಿಬ್ಬಂದಿಗಳಿದ್ದಾರೆ, ಅವರಿಗೆ ತಿಳಿಸಿ ನಿಮಗೆ ಅನುಕೂಲ ಮಾಡೋದೇ ಅವ್ರ ಕೆಲಸ. ಅದರಿಂದ ಅವ್ರು ಬಂದು ಮಾಡಿಕೊಡ್ತಾರೆ. ನೀವೇ ಹೋಗಿ ಫ್ಯೂಸ್ ಹಾಕೋದು ಟ್ರಾನ್ಸ್ಫಾರ್ಮರ್ ಸೆಂಟರ್ ಹತ್ರ ಅಥವಾ ಆಫ್ ಮಾಡೋದು ಅಥವಾ ಇನ್ನೊಂದು ಬದಲಾಯಿಸೋದು ಇವುಗಳನ್ನ ಯಾವುದೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಅನುಕೂಲಕ್ಕೆ ಸರ್ಕಾರ ಹಾಗೂ ಸಿಬ್ಬಂದಿಗಳಿದ್ದಾರೆ, ನಿಮಗೋಸ್ಕರ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಒಂದು ಸುರಕ್ಷತೆ ನಮ್ಮ ಜವಾಬ್ದಾರಿ. ಒಂದು ಜೀವ ಉಳಿಸೋದು ನಮ್ಮ ಕರ್ತವ್ಯ. ಅದಕ್ಕೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಸರ್ಕಾರ ಇದೆ. ದಯವಿಟ್ಟು ನೀವು ನೀವಾಗಿ ಸ್ವತಃ ಮಾಡೋಕ್ಕೆ ಹೋಗಬೇಡಿ. ಮತ್ತು ಶಾಲೆ ಆವರಣದಲ್ಲಿ ನಮ್ಮ ಸ್ಕೂಲ್ ಮಕ್ಕಳುಗಳು ಈ ಒಂದು ಯಾವುದ್ಯಾವುದೋ ಕಾರ್ಯಕ್ರಮಗಳಲ್ಲಿ ಉದ್ದ ಬಾವುಟಗಳನ್ನ ಹಿಡ್ಕೊಂಡು ಹೋಗೋದು ಅಥವಾ ಇನ್ನೇನೋ ಒಂದು ಹಿಡ್ಕೊಂಡು ಮೇಲೆ ಲೈನ್ ಹೋಗಿರ್ತದೆ, ಗಮನಿಸಲ್ಲ. ಆವಾಗ ಹೋಗಿ ಸಿಕ್ಕಾಕೊಂಡು ಎಷ್ಟೋ ಶಾಲೆ ಮಕ್ಕಳುಗಳು ಅವ್ರ ಜೀವಗಳನ್ನು ಕಳ್ಕೊಂಡಿದ್ದಾರೆ. ಆದ್ದರಿಂದ ಶಾಲೆ ಆವರಣದಲ್ಲಿ ಇರುವಂಥ ವಿದ್ಯುತ್ ಲೈನ್ಗಳನ್ನ ಶಿಫ್ಟ್ ಮಾಡೋದಕ್ಕೆ ಸರ್ಕಾರ ಆದೇಶ ಹೊರಡಿಸಿದೆ. ಆ ಥರ ಯಾವುದೇ ನಿಮ್ಮ ಶಾಲೆ ಆವರಣದಲ್ಲಿ ಇದ್ರೂ ನೀವು ಸರ್ಕಾರದ ಗಮನಕ್ಕೆ ಅಥವಾ ಸಮೀಪದ ಬೆಸ್ಕಾಂ ಇದೆ ಯಾವ್ಯಾವ ಸಪ್ಲೈ ಕಂಪ್ನಿಗಳಿದೆ ಅವುಗಳಿಗೆ ತಿಳಿಸಿದ್ರೆ ಅವರೇ ಶಿಫ್ಟ್ ಮಾಡಿ ಕೊಡ್ತಾರೆ. ಮತ್ತು ನಿಮ್ಮ ಶಾಲೆ ಆವರಣದಲ್ಲಿ ಯಾವುದೇ ವಿದ್ಯುತ್ ಮಾರ್ಗಗಳು ಇಲ್ಲದಂತೆ ನೋಡಿಕೊಳ್ಳೋದು ನಿಮ್ಮ ಕೆಲಸ. ಅದರಿಂದ ದಯವಿಟ್ಟು ಇದನ್ನು ಗಮನಿಸಿ ಸುರಕ್ಷತೆಯಾಗಿ ನೀವು ಕೆಲಸಗಳನ್ನು ಮಾಡಿ ಸುರಕ್ಷತೆಗೊಳಿಸ್ಕೊಳ್ಳಿ. ವಿದ್ಯುತ್ ಸುರಕ್ಷತೆ ಇದೊಂದು ಸಂದೇಶ ತಮಗೆ. ಥ್ಯಾಂಕ್ ಯು.